ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ನಾನು ನಿಮಗೆ ತ್ವಚೆಯ ಸಂರಕ್ಷಣೆ ಬಗ್ಗೆ ಕೆಲವು ಟಿಪ್ಸ್ ಕೊಡ್ತೀನಿ. ಅದರಲ್ಲೂ ಮುಖ್ಯವಾಗಿ ಮೊಡವೆಗಳು, ಹರಿಯದ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಮೊಡವೆ ಸಮಸ್ಯೆ ತುಂಬಾ ಇರುತ್ತೆ. ಹಾಗಾಗಿ ಅವರು ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ನಾವು ಮನೇಲಿ ಏನು ಮಾಡ್ಕೋಬೋದು ಅಂತ ತುಂಬಾ ಕೇಳ್ತಾ ಇರ್ತಾರೆ. ಹಾಗಾಗಿ ಕೆಲವು ಟಿಪ್ಸ್ನ ನಾನು ನಿಮಗೆ ನೀಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮುಖವನ್ನು ದಿನಕ್ಕೆ 3-4 ಬಾರಿ ಆದ್ರೂ ವಾಶ್ ಮಾಡೋ ಅಂಥ ಅಭ್ಯಾಸ ಇಟ್ಕೊಳ್ಳಿ. ಸೋಪ್ನಿಂದ ಅಥವಾ ಕಡಲೆ ಹಿಟ್ಟಿನಿಂದ ನೀವು ಮುಖವನ್ನು ತೊಳೆಯೋದು ತುಂಬ ಉತ್ತಮ. ಬಿಸಿನೀರನ್ನೇ ಉಪಯೋಗಿಸಿ ಮುಖ ತೊಳೆಯೋದ್ರಿಂದ ಏನಾಗುತ್ತೆ, ಪಿಂಪಲ್ ಸ್ವಲ್ಪ ಬರೋದು ಅವಾಯ್ಡ್ ಆಗುತ್ತೆ. ಹಾಗೆಯೇ ಮುಖಕ್ಕೆ ಕೆಲವು ಫೇಸ್ ಪ್ಯಾಕ್ಗಳನ್ನ ಹೇಳ್ತೀನಿ, ಅವನ್ನು ನೋಟ್ ಮಾಡ್ಕೊಳ್ಳಿ. ಅದನ್ನು ನೀವು ಅದೇ ರೀತಿಯಾಗಿ ಪ್ರತಿನಿತ್ಯ ನೀವು ಆ ಪ್ಯಾಕ್ನ ಹಾಕ್ಕೋಬೋದು. ಮುಖ್ಯವಾಗಿ ಮೊದಲು ಬಟಾಣಿ ಕಾಳು, ಒಣ ಬಟಾಣಿ ಕಾಳು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಒಣ ಬಟಾಣಿನ ಪೌಡ್ರ್ ಮಾಡಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ ಅದಕ್ಕೆ ಹಾಲು ಹಾಕಿ ಮುಖಕ್ಕೆಲ್ಲ ಪ್ಯಾಕ್ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡಿ ನೀವು ಮತ್ತು ಅದರ ಮೇಲೆ ಬೇರೆ ಯಾವುದನ್ನು ಪೌಡ್ರ್ ಅಥವಾ ಕಾಂಪ್ಯಾಕ್ಟ್ ಅಥವಾ ಏನನ್ನು ಉಪಯೋಗಿಸ್ಬಾರ್ದು. ಹಾಗೆಯೇ ವಾಶ್ ಮಾಡಿ ಹಾಗೆಯೇ ಬಿಟ್ಬಿಡಬೇಕು. ಇದೇ ರೀತಿ ನೀವು ಪ್ರತಿದಿನ ಮಾಡ್ತಾ ಬಂದರೆ ಪಿಂಪಲ್ಲು ಉಳಿಯಲ್ಲ ಮತ್ತು ಪಿಂಪಲ್ನ ಕಲೆಗಳು ಸಹ ಮಾಯವಾಗ್ತಾ ಹೋಗ್ತವೆ. ಇನ್ನೊಂದು ಪಿಂಪಲ್ ಕಾಡೋ ಅಂಥದ್ದು ಅಂತಂದರೆ ದೊಡ್ಡದಾಗಿ ಮೊಡವೆಗಳು ಬರ್ತಾ ಇರ್ತವೆ. ಅವ್ರಿಗಂತೂ ತುಂಬಾ ಸಮಸ್ಯೆ ಆಗುತ್ತೆ. ಆ ಮೊಡವೆಗಳು ಹೋಗಲ್ಲ, ಹಾಗೆಯೇ ಮತ್ತು ಅದರ ಕಲೆಗಳು ಸಹ ಹೋಗಲ್ಲ, ಹಾಗೆಯೇ ಉಳಿದೋಗ್ಬಿಡ್ತವೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೈಯಿಂದ ಚಿವುಟಿ ಅದನ್ನು ಕೀವು ತೆಗೆಯೋವಂಥ ಪ್ರೊಸೆಸ್ ಕೂಡ ಕೆಲವ್ರು ಮಾಡ್ತಾರೆ. ಹಾಗೆ ಮಾಡಬಾರ್ದು. ತುಂಬಾ ಈಸಿಯಾಗಿ ಮನೇಲಿ ಸಿಗ್ತಕ್ಕಂಥ ಕಾಳು ಮೆಣಸನ್ನು ನೀವು ಗಂಧದ ಕಲ್ಲಿನ ಮೇಲೆ ತೆಗೆದುಬಿಟ್ಟು ಅದನ್ನು ಮೊಡವೆ ಎಲ್ಲೆಲ್ಲಿ ಇದೆಯೋ ಅದ್ರ ಮೇಲೇ ಇಟ್ಕೊಳ್ತಾ ಬನ್ನಿ. ಪ್ರತಿದಿನವೂ ಮಾಡ್ಬೋದು. ಅಥವಾ ರಾತ್ರಿ ಮಲಗೋ ಮುನ್ನ ನೀವು ಹಚ್ಕೊಂಡು ಮಲಗೋದು ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದು ನೀವು ನೋಡಿದರೆ ಮೊಡವೆ ಸಮೇತ ಅದು ಉದುರೋಗುತ್ತೆ. ಹಾಗಾಗಿ ಈ ಮೆಣಸು ಮತ್ತು ಗಂಧವನ್ನು ತೆಗೆದಿಟ್ಕೊಂಡು ಎಲ್ಲಿ ಪಿಂಪಲ್ ಇದೆ ಅದ್ರ ಮೇಲೇ ಹಚ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದರೆ ನಿಮಗೆ ಪಿಂಪಲ್ಲು ಒಡೆದೋಗುತ್ತೆ. ಹಾಗೆಯೇ ಈ ಸಣ್ಣ ಒಂದು ಟಿಪ್ಸ್ಗಳನ್ನ ಅನುಸರಿಸಿ ನೋಡಿ, ಪಿಂಪಲ್ಲು ಮಾಯ ಆಗುತ್ತೆ. ಪಿಂಪಲ್ ಕಲೆಗಳು ಸಹ ಮಾಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಧನ್ಯವಾದ.